ನಮಸ್ಕಾರ ಸ್ನೇಹಿತರೆ, ಹನುಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಪ್ರಮುಖವಾಗಿ ಒಂದು ಆಚರಣೆಯನ್ನು ಮಾಡಲಾಗುತ್ತೆ. ಅದೇನಂತ ಹೇಳಿದ್ರೆ, ಪುಟ್ಟ ಮಕ್ಕಳಿಗೆ ಹಣ್ಣೆರೆಯುವ ಪದ್ಧತಿ ಇದೆ. ಇದು ಈಗಿನ ಕಾಲದಲ್ಲಿ ಬಹಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ. ಆದರೆ ಇದು ಬಹಳನೇ ಪುರಾತನ ಕಾಲದಿಂದ ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿ. ಇನ್ನು ಕೆಲವರಲ್ಲಿ ಒಂದು ಗೊಂದಲ ಇದೇನೆಂದರೆ, ಬಹಳಷ್ಟು ಜನ ಇದನ್ನು ಹೆಣ್ಮಕ್ಳಿಗೆ ಮಾತ್ರ ಮಾಡ್ತಾರೆ. ಇದನ್ನು ಗಂಡು ಮಕ್ಕಳಿಗೆ ಮಾಡಬಾರ್ದು, ಹೆಣ್ಮಕ್ಳಿಗೆ ಮಾತ್ರ ಮಾಡಬೇಕು ಅಂತ. ಆದರೆ ಇದು ಆ ರೀತಿಯೆಲ್ಲ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ 5 ವರ್ಷದ ಒಳಗಿನ ಹೆಣ್ಣು ಮಕ್ಕಳಾಗಿರಬಹುದು, ಗಂಡು ಮಕ್ಕಳಾಗಿರಬಹುದು, ಇಬ್ಬರಿಗೂ ಕೂಡ ಇದನ್ನು ಮಾಡಬಹುದು. ಯಾಕೆ ಅಂದರೆ ಇದನ್ನು ಮಾಡೋ ಉದ್ದೇಶನೇ ಮಕ್ಕಳಿಗೆ ತಗುಲಿದಂಥ ಕೆಟ್ಟ ದೃಷ್ಟಿ ಆಗಿರಬಹುದು, ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಯಾವುದೇ ಒಂದು ಮಕ್ಕಳಿಗೆ ತಗುಲಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ, ಅದೇ ರೀತಿ ಆಯಸ್ಸು ಆರೋಗ್ಯ ಅಭಿವೃದ್ಧಿಯಾಗಲಿ, ವಿದ್ಯಾವಂತರಾಗಲಿ ಅನ್ನೋ ಒಂದು ಕಾರಣದಿಂದ ಇದನ್ನು ಮಾಡ್ತಾರೆ. ಆದ್ದರಿಂದ ಹೆಣ್ಮಕ್ಳಿಗೆ ಮಾತ್ರ ಇದೆಲ್ಲ ಬೇಕಾಗಿಲ್ಲ, ಗಂಡು ಮಕ್ಕಳಿಗೂ ಕೂಡ ಬೇಕು. ಆದ್ದರಿಂದ ಇದನ್ನು ಎರಡೂ ಮಕ್ಕಳಿಗೂ ಕೂಡ ಈ ಒಂದು ಆಚರಣೆಯನ್ನು ಮಾಡಬಹುದು. ಇದರಿಂದ ಆ ಮಕ್ಕಳಲ್ಲಿ ಒಂದು ಆಯಸ್ಸು ಆರೋಗ್ಯ ವಿದ್ಯೆ ಎಲ್ಲದರಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ. ಅವರಿಗೆ ತಗುಲಿರುವಂಥ ಆ ಕೆಟ್ಟ ದೃಷ್ಟಿ ಏನಿದೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪದ್ಧತಿಯನ್ನು ಎಲ್ಲರೂ ಕೂಡ, ಅಂದರೆ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಎಲ್ಲರೂ ಕೂಡ ಇದನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಇದನ್ನು ಕೆಲವು ಕಡೆಗಳಲ್ಲಿ 5 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಮಾತ್ರ ಮಾಡ್ತಾರೆ. ಇನ್ನೂ ಕೆಲವು ಕಡೆ 12 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಕೂಡ ಮಾಡ್ತಾರೆ. ಕೆಲವರು ಹೆಣ್ಣು ಮಕ್ಕಳು ಇನ್ನೂ ವಯಸ್ಸಿಗೆ ಬಂದಿಲ್ಲದೆ ಇದ್ದರೆ ಅಲ್ಲಿ ತನಕ ಕೂಡ ಮಾಡ್ತಾರೆ. ಇದನ್ನು ಬಹಳಷ್ಟು ಮನೆಗಳಲ್ಲಿ ಇದನ್ನು ನೋಡಿರೋದ್ರಿಂದ ಒಂದೊಂದು ಮನೆಯಲ್ಲೂ ಒಂದೊಂದು ಪದ್ಧತಿ ನಡೆಸ್ಕೊಂಡು ಬಂದಿರ್ತಾರೆ. ಆ ಪ್ರಕಾರವಾಗಿ ಇದನ್ನು ಮಾಡ್ತಾರೆ. ಇನ್ನು ಇದನ್ನು ಈ ಬಾರಿ ಯಾವಾಗ ಮಾಡಬೇಕಂತ ಹೇಳಿದ್ರೆ, 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಸಂಜೆ ವೇಳೆಯಲ್ಲಿ ಇದನ್ನು ಮಾಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ಗಂಡು ಮಗು ಆಗಿರ್ಬೋದು, ಹೆಣ್ಣು ಮಗು ಆಗಿರ್ಬೋದು, ಅವರಿಗೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸ್ಬಿಟ್ಟು ಒಂದು ಶುದ್ಧವಾದ ಜಾಗದಲ್ಲಿ ಮಣೆಯನ್ನು ಹಾಕಿಬಿಟ್ಟು ಸೂರ್ಯಾಭಿಮುಖವಾಗಿ, ಅಂದರೆ ಪೂರ್ವಾಭಿಮುಖವಾಗಿ ಅವರನ್ನು ಕೂರಿಸ್ಬೇಕಾಗತ್ತೆ. ಆನಂತರ ಕೆಲವರು ಅಕ್ಕಪಕ್ಕದ ಮುತ್ತೈದೆಯರನ್ನ ಕೂಡ ಈ ಸಮಯದಲ್ಲಿ ಕರೀತಾರೆ. ಹಾಗೆ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರನ್ನು ಕೂಡ ಕರೀತಾರೆ. ಮೊದಲಿಗೆ ಮನೆಯಲ್ಲಿರುವಂಥ ಅವರ ಹಿರಿಯರು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವರು ಮೊದಲು ಈ ಹಣ್ಣೆರೆಯೋದನ್ನು ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಕೆಲವರು ಅಕ್ಕಪಕ್ಕದ ಹೆಂಗಸರನ್ನು ಕೂಡ ಕರೆದು ಅವ್ರ ಕೈಲೂ ಕೂಡ ಇದನ್ನು ಮಾಡಿಸ್ತಾರೆ. ಏನು ಮಾಡಬೇಕಂತ ಹೇಳಿದ್ರೆ, ಮೊದಲು ಮಕ್ಕಳನ್ನು ಕೂರಿಸಿದ ಮೇಲೆ ನೀವು ಬೋರೆ ಹಣ್ಣು ಅಂತ ಬರುತ್ತೆ, ಅದು ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸಿಗುತ್ತೆ. ನೋಡಿ, ಈ ಹಣ್ಣಿನಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳೋಂಥ ಒಂದು ಶಕ್ತಿ ಇರುತ್ತೆ. ಆದ್ದರಿಂದನೇ ಈ ಬೋರೆ ಹಣ್ಣನ್ನು ಇದರಲ್ಲಿ ಉಪಯೋಗ ಮಾಡ್ತಾರೆ. ಅದೇ ರೀತಿ ಎಲಚಿ ಹಣ್ಣು, ಇದು ಕೂಡ ಈ ಸಂಕ್ರಾಂತಿ ಹಬ್ಬದಲ್ಲಿ ಸಿಕ್ಕೇ ಸಿಗುತ್ತೆ. ಎಲಚಿ ಹಣ್ಣು, ಬೋರೆ ಹಣ್ಣು, ಕಬ್ಬು ಸಣ್ಣ ಸಣ್ಣದಾಗಿ ಒಂದು 1 ಇಂಚು 2 ಇಂಚು ಸೈಜ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕಬ್ಬು, ಅದೇ ರೀತಿ ₹1 ನಾಣ್ಯ, ಹಾಗೆ ಎಳ್ಳು ಬೆಲ್ಲದ ಮಿಶ್ರಣ ಎಲ್ಲವನ್ನು ಕೂಡ ತೆಗೆದು ಇಟ್ಕೋಬೇಕು. ಈ ಹಣ್ಣು, ಕಬ್ಬು, ಕಾಯಿನ್ ಅದನ್ನು ಒಂದು ಕಡೆ ಸಪ್ರೇಟಾಗಿ ಇಟ್ಕೋಬೇಕು. ಎಳ್ಳು ಬೆಲ್ಲದ ಮಿಶ್ರಣವನ್ನು ಇನ್ನೊಂದು ಕಡೆ ಇಟ್ಕೋಬೇಕು. ನೋಡಿ, ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಎಳ್ಳು ಬೆಲ್ಲವನ್ನು ಅವ್ರ ತಲೆ ಮೇಲೆ 3 ಸತಿ ಹಾಕಿ ಅವ್ರಿಗೆ ಆರತಿ ಮಾಡ್ತಾರೆ. ಈ ಹಣ್ಣು ಮತ್ತು ಕಬ್ಬು ಏನಿದೆ ₹1 ನಾಣ್ಯ, ಅದನ್ನು ಕೈಗೆ ಕೊಡ್ತಾರೆ, ಮಕ್ಕಳ ಕೈಗೆ ಅದನ್ನು ಕೊಡ್ತಾರೆ. ಇನ್ನೂ ಕೆಲವು ಕಡೆ ನಾವು ನೋಡಿರೋ ಪ್ರಕಾರ, ಅಂದರೆ ನಮ್ಮನ್ನು ಕೂಡ ಕರೆಸೋದ್ರಿಂದ ಅವರ ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬೋರೆ ಹಣ್ಣು, ಎಲಚಿ ಹಣ್ಣು, ಕಾಯಿನು, ಕಬ್ಬು ಎಲ್ಲ ಏನಿದೆ ಎಲ್ಲವನ್ನು ಕೂಡ ಮಕ್ಕಳ ತಲೆ ಮೇಲಿಂದನೇ ಅದನ್ನು 3 ಬಾರಿ ಹಾಕಿಸ್ತಾರೆ. ಹಾಕಿದ ನಂತರ ಎಳ್ಳು ಬೆಲ್ಲದ ಮಿಶ್ರಣ ಏನಿದೆ ಅದನ್ನು ಆ ನಂತರದಲ್ಲಿ ಅದನ್ನು ಈ ಭುಜದಿಂದ ತಲೆ ಮೇಲೆ 3 ಬಾರಿ ಹಾಕಿಸ್ತಾರೆ. ಮೊದಲಿಗೆ ಮಗುಗೆ ಹಣೆಗೆ ಬೊಟ್ಟನ್ನು ಇಟ್ಬಿಟ್ಟು, ಹೆಣ್ಮಗುವರೆ ತಲೆಗೆ ಸ್ವಲ್ಪ ಹೂವನ್ನು ಮುಡಿಸ್ಬಿಟ್ಟು, ಆ ನಂತರದಲ್ಲಿ ಇದನ್ನು ಆ ತಾಯಿ ಅಥವಾ ಅಜ್ಜಿ ಅವ್ರ ಮನೆಯಲ್ಲಿರುವಂಥ ಹೆಂಗಸರುಗಳು ಮೊದಲು ಇದನ್ನು ಮಾಡಬೇಕಾಗುತ್ತೆ. ಆ ನಂತರ ಬೇಕಿದ್ದರೆ ಅಕ್ಕಪಕ್ಕದ ಮುತ್ತೈದೆಯರು ಬಂದಿದ್ದರೆ ಅವ್ರ ಕೈಲೂ ಕೂಡ ಹಣೆಗೆ ಕುಂಕುಮನ ಇಡಿಸ್ಬಿಟ್ಟು ಎಳ್ಳು ಬೆಲ್ಲವನ್ನು ಕೈಗೆ ಕೊಡ್ತಾರೆ ಆ ಮಗುವಿನ ತಲೆ ಮೇಲೆ ಹಾಕೋದಕ್ಕೆ. ಈ ರೀತಿಯಾಗಿ ಕೂಡ ಮಾಡ್ಬೋದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ ನಡ್ಕೊಂಡು ಬಂದಿದೆಯೋ ಆ ರೀತಿ ಮಾಡಬಹುದು. ಹೊಸದಾಗಿ ಮಾಡೋವಂಥವ್ರು ಈಗ ಹೇಳಿದಂಥ ಎರಡೂ ರೀತಿಯಲ್ಲೂ ಕೂಡ ನೀವು ಮಾಡ್ಬೋದು. ಏನಂತ ಹೇಳಿದ್ರೆ, ಎಳ್ಳು ಬೆಲ್ಲದ ಮಿಶ್ರಣವನ್ನು ತಲೆ ಮೇಲೆ ಹಾಕೋದು, ಹಣ್ಣುಗಳು ಏನಿದೆ ಹಣ್ಣು ಮತ್ತು ಕಾಯಿನನ್ನು ಅವ್ರ ಕೈಗೆ ಕೊಡುವಂಥದ್ದು. ಇನ್ನೊಂದು ಹಣ್ಣು, ಆ ಕಾಯಿನು ಎಲ್ಲ ಏನಿದೆ ಕಬ್ಬು ಎಲ್ಲ ಅದನ್ನು 3 ಬಾರಿ ತಲೆ ಮೇಲೆ ಹಾಕಿ ಆನಂತರ ಎಳ್ಳು ಬೆಲ್ಲದ ಮಿಶ್ರಣವನ್ನು ತಲೆ ಮೇಲೆ ಹಾಕುವಂಥದ್ದು. ಎರಡೂ ರೀತಿ ಕೂಡ ಮಾಡಬಹುದು. ಯಾಕೆಂದರೆ ಬಹಳಷ್ಟು ಮನೆಗಳಲ್ಲಿ ಈ ಎರಡೂ ವಿಧಾನಗಳನ್ನು ನೋಡಿದ್ದೀನಿ.
ಅದೇ ರೀತಿ ಇದೆಲ್ಲ ಮಾಡಿದ ನಂತರ ಕೊನೆಯಲ್ಲಿ ಅವರಿಗೆ ಕೆಂಪಾರತಿಯನ್ನು ತೆಗೆದು ಹೊರಗಡೆ ಹಾಕಬೇಕು. ಹಾಗೆ ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ಎಳ್ಳು ಬೆಲ್ಲವನ್ನೇ ಆ ಮನೆಯ ಹಿರಿಯರ ಅಜ್ಜಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಎಡಗೈನಲ್ಲಿ ಹಿಡ್ಕೊಂಡು ಆ ಮಕ್ಕಳಿಗೆ ದೃಷ್ಟಿಯನ್ನು ನಿವಾಳಿಸ್ಬಿಟ್ಟು ಮನೆಯಿಂದ ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ಅದನ್ನು ಹಾಕಿಬಿಡ್ತಾರೆ. ಈ ರೀತಿ ಕೂಡ ಮಾಡಬಹುದು. ಹಾಗೆ ಮಗುವಿನ ತಲೆ ಮೇಲಿಂದ ಏನು ಹಾಕಿರ್ತೀರ ಆ ಕಾಯಿನ್ ಆಗಿರ್ಬೋದು, ಆ ಹಣ್ಣುಗಳು, ಆ ಎಳ್ಳು ಬೆಲ್ಲ ಮಿಶ್ರಣ ಏನಿದೆ ತಲೆ ಮೇಲಿಂದ ಹಾಕಿ ಈಗ ಕೆಳಗಡೆ ಏನು ಇರುತ್ತೆ ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಅಕ್ಕಪಕ್ಕದ ಮಕ್ಕಳನ್ನು ಕರೆದುಬಿಟ್ಟು ಆ ಕಾಯಿನು, ಹಣ್ಣು, ಆ ಎಳ್ಳು ಬೆಲ್ಲದ ಮಿಶ್ರಣ ಏನಿದೆ ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಯಾಕೆಂದರೆ ಇದನ್ನು ಇವ್ರಿಗೆ ದೃಷ್ಟಿ ನಿವಾಳಿಸೋದಕ್ಕೋಸ್ಕರನೇ ಮಾಡ್ತಾ ಇರೋದ್ರಿಂದ ಅದನ್ನು ಆ ಮಗುವೇ ಉಪಯೋಗ ಮಾಡೋ ಹಾಗಿಲ್ಲ. ಆ ಕಾಯಿನ್ ಕೂಡ ಮನೆಯವರಾಗಲಿ ಆ ಮಗು ಆಗಲಿ ಉಪಯೋಗಿಸೋ ಹಾಗಿಲ್ಲ. ಹಾಗಂತ ಅಕ್ಕಪಕ್ಕದ ಮಕ್ಕಳಿಗೆ ಕೊಟ್ಬಿಟ್ರೆ ಇವ್ರ ಕೆಟ್ಟ ದೃಷ್ಟಿಯೆಲ್ಲ ಅವ್ರಿಗೆ ಹೋಗುತ್ತೆ, ಆ ರೀತಿಯೆಲ್ಲ ಏನೂ ಇಲ್ಲ. ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಅದನ್ನು ಆ ಮಕ್ಕಳಿಗೇ ಅದನ್ನು ಹಂಚಬೇಕು. ಆನಂತರ ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ಬೇಕು. ಆ ನಂತರದಲ್ಲಿ ನೀವು ಈ ಆರತಿಯನ್ನೆಲ್ಲ ಮಾಡಿ ಎಲ್ಲ ಆದ ನಂತರದಲ್ಲಿ ನೀವು ಆ ಮಕ್ಕಳನ್ನು ಎಳ್ಬಿರೋದಕ್ಕೆ ಕಳಿಸ್ಬೇಕು. ಇದನ್ನು ಮಾಡಿದ ನಂತರನೇ ನೀವು ಎಳ್ಬಿರೋದಕ್ಕೆ ಅಂತ ಎಳ್ಳು ಬೆಲ್ಲವನ್ನು ಕೊಟ್ಟು ಕಳಿಸ್ಬೇಕು. ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಬಹಳನೇ ಒಳ್ಳೆಯದು. ಅವರಿಗೆ ಒಂದು ವಿದ್ಯೆ ಆಗಿರ್ಬೋದು, ಆಯಸ್ಸು ಅಭಿವೃದ್ಧಿ ಆಗುತ್ತೆ, ಆರೋಗ್ಯ, ಆಯಸ್ಸು ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಆ ಮಕ್ಕಳಲ್ಲಿ ಏನಿದೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಉಂಟಾಗುತ್ತೆ. ಆದ್ದರಿಂದನೇ ಈ ಹಳೆಯ ಕಾಲದಿಂದ ನಡೆದು ಬಂದಂಥ ಈ ಒಂದು ಒಳ್ಳೆಯ ಪದ್ಧತಿಯನ್ನು ಎಲ್ಲರೂ ಕೂಡ ಮಾಡಬೇಕು. ಯಾಕೆಂದರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಇನ್ನು ಮುಂದಾದರೂ ಇದನ್ನು ಮಾಡೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳಿಗೆ ಹಣ್ಣೆರೆಯುವುದು ಯಾವ ರೀತಿ ಅಂತ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಈ ವರ್ಷದಿಂದನೇ ಪ್ರಾರಂಭ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.